ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮಾರಿ ಯೂಟ್ಯೂಬ್ ಚಾನಲ್. ಸೊ ಡೈಲಿ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಡೈಲಿ ಒಂದೇ ಥರದ ಅರ್ಬಿ ಮ್ಯಾಗ ವಿಡಿಯೋ ಮಾಡಿ ಸಾಕಾಗಿ ಇವತ್ತು ನನ್ನ ಗಂಡನ ಟೀ ಶರ್ಟ್ ಹಾಕ್ಕೊಂಡಿನಿ ನಾನು. ಸೊ ಹೇಳ್ಬೇಕಂತಂದ್ರೆ ಇವತ್ತು ನಂದು 67th ವಿಡಿಯೋ. ಸೊ ಅದು ಏನು ಹೇಳ್ಬೇಕಂತಂದ್ರೆ ಯೋಚನೆ ಮಾಡೀನಿ. ಸೊ ಡೈಲಿ ಏನಾದರೂ ಹೇಳ್ತೀನಿ. ಸೊ ನನ್ನ ಸಿಂಗಿಂಗ್ ಲೈಫ್ ಬಗ್ಗೆನ ಇವತ್ತು ಹೇಳ್ಕೊಬೇಕಂತ ಅನ್ನಿಸ್ತು. ಸೊ ಹಂಗಾಗಿ ಇವತ್ತು ನನ್ನ ಸಿಂಗಿಂಗ್ ಲೈಫ್ ಜರ್ನಿ ಎಲ್ಲ ಹೆಂಗಿತ್ತು ಅಂತ ಅನ್ನೋದನ್ನು ನಾನು ಇವತ್ತು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಸೊ ನನ್ನ ಫಸ್ಟ್ ಸಾಂಗ್ ಅದರೊಳಗೂ ನನ್ನ ಬೆಸ್ಟ್ ಸಾಂಗ್. ಸೊ ನಾನೇ ಬರೆದಿದ್ದು, ನಾನೇ ಹಾಡಿದ್ದು. ಸೊ ಹೆಂಗೆ ಬರಿಬೇಕು ಅನ್ನೋದು ಸಕ್ರೆ ಇದು ಇದ್ದಿದ್ದಿಲ್ಲ. ಏನೋ ಓದುವಾಗ ಅಂತ ಪ್ರಾಸ ಅಂತ ಹಿಂಗೆ ಬರ್ತಾವಲ್ಲ, ಪ್ರಾಸಪದಗಳು ಬರೀತಿರ್ತಾರೆ. ಸೊ ಹಂಗೆ ಏನರ ಬರಿಬೇಕಾಗಿತ್ತು. ಸೊ ಅದ್ರೊಳಗೆ ನಾ ಕಾಸ್ಟ್ ಬಗ್ಗೆ ಬರೆದು ಬಿಟ್ಟಿನಿ. ಹಂಗೆ ನನಗೆ ಜಾನಪದ ಅಂದ್ರೆ ಏನು ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಫಸ್ಟ್ ಸಾಂಗ್ ಕೇಳೋದು ಒಂದು ಹುಚ್ಚಿತ್ತು, ಬಟ್ ಯಾವ ಥರ ಬರಿಬೇಕು ಸಾಂಗ್ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಸೊ ಪ್ರಾಸಪದಗಳನ್ನು ಬರಿಬೇಕು ಅಂತಂದಾಗ ಆಯಿತು ಅಂತಂದು ನಾನು ಪ್ರಾಸಪದಗಳ ಮ್ಯಾಗ ಬರೆದಿರ್ತಾರೆ ಎಲ್ಲರೂ. ಸೊ ಹಾಡಕ್ಕೆ ಹೇಳ್ತಿದ್ದಿಲ್ಲ, ಆ ಪ್ರಾಸಪದದ ಮ್ಯಾಗ ಇರ್ತಿದ್ದು. ಸೊ ನಾನೇ ಎಲ್ಲ ಸ್ವಂತ ಲಿರಿಕ್ಸ್ ಬರಿತೀನಿ ಒಂದಿನ. ಅದ್ರ ಕಾಸ್ಟ್ ಸಕ್ರೆ ಹಾಕ್ಬಿಡ್ತೀನಿ. ನಾನು ಕಾಸ್ಟ್ ಹಾಕಬಾರ್ದು ಅಂತ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಸೊ ಕಾಸ್ಟ್ ಏನು ಹಾಕ್ತೀನಿ ಅಂತಂದ್ರೆ ನನ್ನ ಕಾಸ್ಟ್ ಬಂದ ಹಿಂದೂ ಕುರುಬರ. ಸೊ ನಾವು ಕುರುಬರನಿಂದ ಕುರುಬರ ಮ್ಯಾಗ ಸಾಂಗ್ ಬರಿಬೇಕಾ ಅಂತ ಹಿಂಗೆ ಅನಿಸಿ ನಾನು ಕುರುಬರದ್ದು ಅಂತ ಒಂದು ಸಾಂಗ್ ಬರೀತೀನಿ. ಕುರುಬರದ್ದು ಅಂತಂದ್ರೆ ಆ ಹಾಡೊಳಗೆ ಕುರುಬರ ಅಂತೇಳಿ ಒಂದು ಜಾತಿ ಪದನ ನಾನು ತೊಗೋತೀನಿ. ಸೊ ಅದನ್ನು ತೊಗೊಂಡು ನಾನು ಹಾಡ್ತೀನಿ. ಸೊ ಅದು ಹಾಡು ಎಲ್ಲರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಡ್ತೈತಿ. ಸಿಕ್ಕಾಪಟ್ಟೆ ಇಷ್ಟ ಆಗಿ ಭಾಳ ವೈರಲ್ ಕೂಡ ಆಗ್ತೈತಿ. ನನ್ನ ಫಸ್ಟ್ ಸಾಂಗ್ ಅದ್ರೊಳಗೆ. ಅದಾದ್ಮೇಲೆ ಸಿಕ್ಕಾಪಟ್ಟೆ ಆರ್ಡ್ರಸ್ ಎಲ್ಲ ಬರೋಕೆ ಚಲೋ ಮಾಡ್ತಾವೆ. ಸೊ ಇಷ್ಟೆಲ್ಲ ಬರ್ಬೇಕಂತಂದ್ರೆ ನಂಗೆ ನಮ್ಮ ಮೌನೇಶಣ್ಣನ ಸಪೋರ್ಟರ. ನಮ್ಮ ಮೌನೇಶಣ್ಣ ಇಂಥ ಎಷ್ಟೋ ಸಲ ನಾನು ಹೇಳೀನಿ. ನನ್ನ ವಿಡಿಯೋ ಒಳಗೆ ಅವ್ರ ಹೆಸರು ತೊಗೊಂಡಿದ್ದೀನಿ ನಾನು. ಸೊ ಮೌನೇಶಣ್ಣನ ಕಾರಣ ನನಗೆ ನಾ ಬರಿಬೇಕು ಅಂತಂದ್ರೆ ಅವರ ಕಾರಣ. ನಿಜ ಹೇಳ್ಬೇಕಂತಂದ್ರೆ ಯಾವ ಥರ ಬರಿಬೇಕು, ಹೆಂಗೆ ಬರಿಬೇಕು ಅನ್ನೋದೆಲ್ಲ ಅವರೇ ಹೇಳ್ಕೊಡ್ತಿದ್ರು. ಫೋನ್ನ್ಯಾಗ ದಿನ ತಾಸು ಗಂಟ್ಲೆ ಮಾತಾಡ್ತಿದ್ವಿ. ನನಗೂ ಇದ್ರೊಳಗೆ ಹಾಡಬೇಕು. ನಾನು ಫಸ್ಟ್ ಟಿ ವಿ ಒಳಗೆ ಹೋಗ್ಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಟಿ ವಿ ಒಳಗೆ ನಮ್ಮಂಥವ್ರಿಗೆ ಅವಕಾಶ ಸಿಗೋದಿಲ್ಲ ಅಂತ ಗೊತ್ತಾಗಿ ಸೊ ಸಣ್ಣ ಸ್ಟುಡಿಯೋಗಳಿಗಾದರೂ ಸ್ಟುಡಿಯೋ ಒಳಗಾದರೂ ಹಾಡ್ಬೇಕು, ಈ ಥರ ಎಲ್ಲ ಆಸೆ ಪಡಕತ್ತೀನಿ. ಸೊ ಆ ಆಸೆ ಪಟ್ಟಂಗೆ ನಾ ಒಂದಿನ ಸಾಂಗ್ ಬರೆದ ತಕ್ಷಣ ನನಗೆ ಬಿಜಾಪುರಕ್ಕೆ ಹೋಗ್ಬೇಕಾಯ್ತು. ಬಿಜಾಪುರ ಒಳಗೆ ಅಂದ್ರೆ ನಮ್ಮ ಮಾಮ ಅದಾರ. ಸೊ ಅವ್ರದ್ದು ಮ್ಯಾರೇಜ್ ಇತ್ತು. ಸೊ ಅವ್ರ ಮ್ಯಾರೇಜ್ಗಂತ ಹೋಗಿ ಬಡ್ರ ಮಕ್ಳು ಅಂದ್ರೆ ಒಂದಕ್ಕೆ ಹೋಗಿ ಎರಡದಾಗ ಮಾಡ್ಕೊಂಬರ್ತಿರ್ತಾರೆ. ಸೊ ಹಂಗೆ ನಾನು ಒಂದಕ್ಕೆ ಹೋಗಿ ಮದ್ವೆಗಂತ ಹೋಗಿ ಸೊ ಅಲ್ಲೇ ಸ್ವರ ಸಂಗಮ ರೆಕಾರ್ಡಿಂಗ್ ಸ್ಟುಡಿಯೋದಾಗ ಒಂದು ಸಾಂಗ್ ಮಾಡ್ತೀನಿ ನಾನು ಬರೆದಿದ್ದು. ಸೊ ಅದು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಸೊ ಎಷ್ಟೋ ಜನ ಅವತ್ತಂತರೂ ಪೂರ ಸ್ಟೇಟಸ್ ತುಂಬ ನಾನೇ ಕಾಣಕತ್ಬಿಟ್ಟಿದ್ದೀನಿ. ಸೊ ಎಲ್ಲರೂ ಸ್ಟೇಟಸ್ ಇಟ್ಟಿದ್ರು. ಸೊ ಮತ್ತು ಹಂಗೆ ದೊಡ್ಡ ವ್ಯಕ್ತಿಗಳೆಲ್ಲ ಸ್ಟೇಟಸ್ ಇಟ್ಟಿದ್ರು. ಸೊ ಅವ್ರದ್ದೆಲ್ಲ ಸ್ಕ್ರೀನ್ಶಾಟ್ ಹೊಡೆದ ಕೆಸಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ನನಗೆ ಶೇರ್ ಮಾಡಿದ್ರು. ನನಗಂತೂ ಅದನ್ನೆಲ್ಲ ನೋಡಿ ಭಾಳ ಖುಷಿ ಆಯ್ತು. ಏನೋಪ್ಪ ಒಂದು ರೇಂಜಿಗೆ ಬಂದು ನಾನು ಅಂತ ಹೀಗೆಲ್ಲ ಅನ್ಸಕ್ಕೆ ಶುರು ಆಯ್ತು. ಸೊ ಆಗ ನೆಕ್ಸ್ಟ್ ಅಲ್ಲೇ ನಮ್ಮ ರಿಲೇಟಿವ್ ಅವ್ರ ಮನೆಯೊಳಗೆ ವಸ್ತಿ ಇದ್ವಿ. ನಾನು ನಮ್ಮ ತಂಗಿ ಹೋಗಿದ್ವಿ. ಅಲ್ಲೇ ಇದ್ದು ಮರುದಿನ ಹೋಗ್ಬೇಕಾದ್ರೆ ನಮ್ಮನ್ನ ಹೇಳಿದ ಇನ್ನೊಂದು ಸಾಂಗ್ ಮಾಡ್ಕೊಂಬರ್ರಿ ಹೋಗಿರಿ ಹಂಗೆ ಅಂತೇಳಿ. ಸೊ ಅದಕ್ಕಂತೆ ಇನ್ನೊಂದು ಸಾಂಗಿಗಂತ ಹೋದ್ವಿ. ಸಾಂಗ್ ಮಾಡಬೇಕಾದ್ರೆ ಏನು ಸಾಂಗ್ ಪ್ರಿಪ್ರೇಷನ್ ಇದ್ದಿದ್ದಿಲ್ಲ ನಮ್ಮ ಕಡೆ. ಸಾಂಗ್ ಪ್ರಿಪ್ರೇಷನ್ ಏನೂ ಇರಲಾರ ಅಂತ ಅಲ್ಲೇ ಕೂತ್ಕೊಂಡು ಸಾಂಗ್ ಬರಿಬೇಕಾಯ್ತು. ಸೊ ಅವರೊಂದು ಲೈನ್ ನಾವೊಂದು ಲೈನ್ ಹಿಂಗೆ ಬಾಯ್ಸ್ ಗರ್ಲ್ಸ್ ಹಿಂಗೆ. ಫಸ್ಟ್ ನಂದು ಸಿಂಗಲ್ ಏನು ಹಾಡಿನಿಲ್ಲ, ಒಂದು ಸಾಂಗ್ ಏನು ಹಾಡಿನಿಲ್ಲ, ಅದನ್ನ ಸಿಂಗಲಾಗಿ ಒಬ್ಬಕ್ಕೆ ಹಾಡೀನಿ. ಎದ್ರ ಮ್ಯಾಗ ಹಾಡೀನಿ ಅಂತಂದ್ರೆ ಎಲ್ಲೋ ಜಿನಗಿರುವ ನೀರು ಅಂತ ಆ ಟ್ಯೂನ್ ಮ್ಯಾಗ ಸಾಂಗ್ ಬರೆದಿದ್ದೀನಿ ನಾನು. ಸೊ ಅದು ಸಖತ್ತಾಗಿ ಎಲ್ಲ ಹುಡುಗಿಯರಿಗೂ ಇಷ್ಟ ಆಗಿಬಿಡ್ತೆ. ಮತ್ತು ಹಂಗೆ ಹೇಳ್ಬೇಕಂದ್ರೆ ಎರಡನೇ ಸಾಂಗ್ ಅದು ನನಗೆ ಗೊತ್ತಿಲ್ಲ ಟ್ರ್ಯಾಕ್ ಯಾವ್ದು ಅಂತೇಳಿ. ಸೊ ಕೈ ತುಂಬ ಹಚ್ಕೊಂಡು ಮದರಂಗಿ ಅಂಥೇಳಿ ಸಾಂಗ್ ಅದು ಸಿಕ್ಕಾಪಟ್ಟೆ ಹಿಟ್ ಆಯ್ತು. ಎಲ್ಲರೂ ಅದು ಸಾಂಗಂತರೂ ಪೂರ ಸಾಂಗ್ ಬಿಡ್ರಿ ಅಂತೇಳಿ. ಸೊ ಆಗೇನಾದರೂ ನನಗೆ ಯೂಟ್ಯೂಬ್ ಬಗ್ಗೆ ಅದು ಗೊತ್ತಿತ್ತಂದ್ರೆ ನನ್ನ ಸಾಂಗ್ನ ನಾನು ಯೂಟ್ಯೂಬಿಗೆ ಹಾಕ್ಕೋಬೇಕು ಆ ಥರ ಈ ಥರ ಇಂಥದ್ದು ಏನಾದರೂ ನನಗೆ ತಲೆಯಾಗ ಐಡಿಯಾ ಇತ್ತಂದ್ರೆ ನಾನು ನಿಜ ಅದನ್ನು ಯೂಸ್ ಮಾಡ್ಕೋತಿದ್ನಿ. ಸೊ ಆ ಥರ ನನಗೇನೂ ಗೊತ್ತಿದ್ದಿಲ್ಲ. ನಿಜ ಹೇಳ್ಬೇಕಂದ್ರೆ ಅದು ಒಂದು ಸಾಂಗ್ ಒಳಗೆ ನನ್ನ ಮಾನಿಟೈಸೇಷನ್ ಅದು ಎಲ್ಲ ಆನ್ ಆಗಿಬಿಡ್ತಿತ್ತು. ಸೊ ಅಷ್ಟು ಚೆನ್ನಾಗಾಗಿತ್ತು ಹಾಡು.
ಒಂದನೇ ಸಾಂಗ್ ಆಯ್ತು, ಎರಡನೇ ಸಾಂಗ್ ಆಯ್ತು, ಒಂದಷ್ಟು ಡೋಳು ಮಣ್ಣಿ. ಸೊ ಅಷ್ಟು ಚೆನ್ನಾಗಾಗಿತ್ತು. ನನಗೆ ಏನೂ ಗೊತ್ತಾಗಲಿಲ್ಲಲ್ಲ ಅಂತ ಈಗ ಫೀಲ್ ಆಗಕತ್ತೈತಿ. ಸೊ ಈಗ ಮಾಡೋದಕ್ಕಿಂತ ಮುಂಚೆನೇ ಮಾಡಿದ್ರೆ ನಾನು ಎಷ್ಟೋ ಒಂದು ರೇಂಜ್ ಒಳಗೆ ಇರ್ತಿದ್ದೆ ನಾನು ಅಂತ ಅನ್ಸಾಕತ್ತೈತಿ ಈಗ ನಿಜ ಹೇಳ್ಬೇಕಂತಂದ್ರೆ. ಸೊ ಹಂಗೆ ಏನಿಲ್ಲ ಅಂದ್ರೆ ಒಂದು 50,000 ಸ್ಯಾಲ್ರಿ ಆದರೂ ಇರ್ತಿತ್ತು. ಹಾಡಂತಲೇ ಎಷ್ಟು ಆರ್ಡ್ರ್ ಬಂದು ಏನೆಲ್ಲ ಆಯ್ತು. ನನಗಂತೂ ಯಾವುದಕ್ಕೂ ಹೋಗೋಕ್ಕಾಗಲಿಲ್ಲ. ಸೊ ಮೊದಲೇ ಮನ್ಯಾಗ ಪರ್ಮಿಷನ್ ಇದ್ದಿದ್ದಿಲ್ಲ ಇದು ಹಾಡಕ್ಕೆ. ಸೊ ಹಂಗಟ್ ಮಾಡಿ ಹಿಂಗಟ್ ಮಾಡಿ ಜಗಳ ಮಾಡಿ ನನ್ನ ಡ್ರೀಮ್ ಸಕ್ಸಸ್ ಮಾಡ್ಕೋಬೇಕಂತೆ ಮನ್ಯಾಗ ಜಗಳ ಮಾಡ್ತಿದ್ನಿ ಯಾವಾಗಲೂ ಡೈಲಿ. ಹಂಗಾಗಿ ನಾ ಹಾಡಕ್ಕೆ ನೋಡಿ ಇಲ್ಲಿಕಂದ್ರೆ ಕಾಲೇಜ್ಗೆ ಹೋಗಂಗಿಲ್ಲ ಏನೂ ಮಾಡಂಗಿಲ್ಲ ಅಂತ ಹಿಂಗೆ ಜಗಳ ಮಾಡಂತೀನಿ. ಆತಕಿಗೆ ಇಷ್ಟ ಇದ್ದಾಗ್ದ ಆದರೂ ಮಾಡಿಬಿಡ ಅಂತ ಎಲ್ಲರೂ ಪರ್ಮಿಷನ್ ಕೊಡ್ತಾರೆ. ಆಗ ನಾನು ಸಿಂಗಿಂಗ್ ಲೈಫಿಗೆ ಬರ್ಬೇಕಾಯ್ತು. ಸೊ ನನಗೆ ಪ್ರಾಸಪದಗಳು ಅಂತಂದ್ರೆ ಏನಂತ ಗೊತ್ತಿದ್ದಿದ್ದಿಲ್ಲ ಅಂತ ಹೇಳ್ಬೇಕಂದ್ರೆ ಸಾಂಗ್ ಬರೆಯುವಾಗ. ಸೊ ಈ ಲೈನ್ದಾಗ ನೀನು ಅಂತ ಬಂದೈತಂದ್ರೆ ಮುಂದಿನ ಲೈನ್ದಾಗ ತೆಳಗಿನ ಲೈನ್ದಾಗ ನಾನು ಅಂತ ಹಿಂಗೆ ಬರಬೇಕು. ಯಾವುದನ್ನು ಫೀಲ್ ಮಾಡ್ಕೊಂಡು ಬರಿತಿದ್ದಿದ್ದಿಲ್ಲ. ಸೊ ಫೀಲ್ ಮಾಡ್ಕೊಂಡು ಬರ್ದಿದ್ದ ಸಾಂಗ್ ಎಲ್ಲ ಹಿಟ್ ಆಗ್ತಾವೆ. ಸೊ ನಾ ಯಾವುದೋ ಸಾಂಗ್ನು ಫೀಲ್ ಮಾಡ್ಕೊಂಡು ಬರಿತಿದ್ದಿದ್ದಿಲ್ಲ. ಸೊ ನನಗೆ ಗೊತ್ತಾಗ್ತಿದ್ದಿಲ್ಲ ಯಾವ ಥರ ಫೀಲ್ ಮಾಡ್ಕೊಂಡು ಬರಿಬೇಕಂತೇಳಿ. ಹಂಗಾಗಂತಲೇ ನಾನು ಬರೀ ಓನಾಗಿ ಪ್ರಾಸ ನೋಡ್ತಿದ್ನಿ, ಅದ್ರ ಮ್ಯಾಗ ಬರಿತಿದ್ನಿ ಸಾಂಗ್ನ. ಸೊ ಹಂಗಾಗಿ ಮನ್ಸಿಗೆ ಹೆಂಗೆ ಬರ್ತೈತೆ ನೋಡಿ ಹಾಗೆಲ್ಲ ಬರ್ದು ಬಿಸಾಕಿ ಬಿಡ್ತಾಯಿದ್ನಿ. ಸೊ ಈಗ ಆ ಥರ ಬರೀ ಅಂದ್ರೆ ಬರೆಯೋಕೆ ಆಗೋದಿಲ್ಲ ನಿಜ ಹೇಳ್ಬೇಕಂತಂದ್ರೆ. ಈಗ ಮನಸ್ಸಿನ ಪರಿಸ್ಥಿತಿಗೆ ತಕ್ಕಂಗೆ ಇವತ್ತೊಂದು ಸ್ಟೇಟಸ್ ಹಾಕ್ಬೇಕಂತಂದ್ರೂ ನನ್ನ ಮನಸ್ಸಿನ ಪರಿಸ್ಥಿತಿ ಏನೈತಿ ಇವತ್ತು ಅದ್ರ ಮ್ಯಾಗ ಸ್ಟೇಟಸ್ ಹಾಕ್ತೀವಿ. ಸೊ ಇದಕ್ಕೆ ಹೊಂದಾಣಿಕೆ ಆಗುವಂಥ ಸಾಂಗ್ನ ಅದಕ್ಕೆ ಸೂಟೇಬಲ್ ನಮ್ಮ ಸಿಚುವೇಶನ್ಗೆ ಸೂಟೇಬಲ್ ಆಗುವಂಥ ಸಾಂಗ್ನ ನಾವು ಸ್ಟೇಟಸ್ ಹಾಕಕ್ಕೆ ನೋಡ್ತೀವಿ. ಸೊ ಆಗ ನನಗೆ ಆ ಥರ ಏನೂ ಅನ್ನಿಸ್ತಿದ್ದಿಲ್ಲ. ಹುಚ್ಚರಾಟನ ಅಂದಂಗೆ. ಸೊ ಹೆಂಗೆ ಬೇಕು ನೋಡ್ರಿ ಹಂಗೆ ಹಾಕಿಬಿಡ್ತಿದ್ನಿ. ಸೊ ಇಷ್ಟೇ. ಆದ್ರೆ ಜನ ಏನು ಮಾತಾಡಕತ್ರ ಜನರದ್ದೊಂದು ದೊಡ್ಡ ಟೆನ್ಷನ್. ಸೊ ಆಕೆ ಹಾಡಕ್ಕೆ ಹೊಂಟ 4 ಜನ ಗಂಡು ಮಕ್ಳ ನಡು ನಿಂತು ಹಾಡ್ತಾ. 4 ಜನ ಗಂಡು ಮಕ್ಳು ಇದ್ರೆ ಏನು, 10 ಜನ ಗಂಡು ಮಕ್ಳು ಇದ್ರೆ ಏನು. ನಾವು ಒಬ್ಬರು ಸ್ಟ್ರೇಟಾಗಿ ಅದೀವಿ ಅಂತಿಂದು ಎಷ್ಟು ಜನ ಗಂಡು ಮಕ್ಳು ಇದ್ರೆ ಏನು ನಮಗೆ ಹಂಗೆ ನನಗೆ ಅನ್ಸಕತ್ತಿ. ಸೊ ಯಾರು ಅಂದವ್ರಿಗೆಲ್ಲ ನಾನು ಆನ್ಸರ್ ಮಾಡೇ ಅದೀನಿ ಅವಾಗ. ಸೊ ಮೊದಲು ನನಗೆ ಸಿಟ್ಟು ತಡ್ಕೋಕ್ಕಾಗೋದಿಲ್ಲ. ಯಾರು ಏನು ಹೇಳ್ತಾರೆ ನೋಡಿ ಅವ್ರಿಗೆ ರಿಟರ್ನ್ ಆನ್ಸರ್ ಕೊಟ್ಟ ಇರ್ತೀನಿ ನಾನು ಹತ್ರ. ಸೊ ಜನ ಅವ್ರ ಮನಸ್ಥಿತಿನ ಹದಗೆಡಿಸ್ಬೇಕಂತೆ ಏನಾದರೂ ಒಂದು ಯೋಚನೆ ಮಾಡ್ತಿರ್ತಾರೆ. ಇವತ್ತು ನೀವು ಸೇರಿರ್ತೀರ ಅಂತಂದಿಂದ ಒಬ್ರ ಬಗ್ಗೆ ಒಳ್ಳೇದು ಮಾತಾಡ್ಬೇಕಾ, ಕೆಟ್ಟದ್ದು ಮಾತಾಡೋಕೆ ಹೋಗ್ಬಾರ್ದು. ಸೊ ಜನ ನನ್ನ ಬಗ್ಗೆ ಹಂಗೆ ಕೆಟ್ಟದ್ದು ಮಾತಾಡಂತಲೇ ನಾನು ತಲೆನೇ ಕೆಡಿಸ್ಕೊಲಿಲ್ಲ. ಆದ್ರೆ ಮನ್ಯಾಗೆ ಹೇಳಕತ್ತಿದ್ರು ನನಗೆ ಬ್ಯಾಡ, ಈ ಥರ ಎಲ್ಲ ಬ್ಯಾಡ, ಹಾಡಕತ್ತೆ ಹೋಗ್ಬೇಡ, ಜನ ಸರಿ ಇಲ್ಲ, ಏನಾರ ಒಂದು ಕುಂತಿದ್ಕ ನಿಂತಿದ್ಕ ಗಂಟು ಹಾಕಿ ಬಿಡ್ತಾರ, ಬ್ಯಾಡ ಅಂತ ಹೇಳಿದ್ರು. ಆದ್ರೆ ನಾ ಅವ್ರ ಮಾತು ಕೇಳಲಾರ್ದೆ ಹಾಡಕ್ಕೆ ಟ್ರೈ ಮಾಡಕತ್ತೀನಿ ಹಂಗೆ. ಸೊ ಹೇಳ್ಬೇಕಂತಂದ್ರೆ ಜಾನಪದ ಲೋಕದಾಗ ಎಲ್ಲರೂ ಹಂಗೆ ಇರೋದಿಲ್ಲ, ಕೆಲವೊಬ್ರು ಇರ್ತಾರೆ. ಸೊ ಎಲ್ಲರೂ ಹಂಗೆ ಇರೋದಿಲ್ಲ. ನೋಡಿ ನಾನು ಎಷ್ಟೋ ಜನರ ಜೊತೆಗೆ ಹಾಡಿನಾಗ. ಸೊ ಅವ 2 ಸಾಂಗ್ ಹಾಡಂತಲೇ ನಿಜ ನನಗೆ ಬೇಜಾರಾಗಕ್ಕೆ ಶುರು ಆಯ್ತು. ಯಾಕಂದ್ರೆ ಜನ ನಾವು ಅಂದ್ಕೊಂಡಂಗೆ ಇರೋದಿಲ್ಲ, ನಾವು ತಿಳ್ಕೊಂಡಷ್ಟು ಸಾಚ ಯಾರೂ ಇರೋದಿಲ್ಲ ಅಂತ ಅವತ್ತಷ್ಟು ಡೋಳಗೆ ನನಗೆ ಅನ್ಸಕ್ಕೆ ಚಾಲೂ ಆಯ್ತು. ಸೊ ಹಂಗೆ ಅನಿಸಿದ್ದಿಂದ ನನಗೇನಾಯ್ತೋ ಗೊತ್ತಿಲ್ಲ, ಅದೇ ಥರ ಫೀಲ್ ಆಗಕ್ಕೆ ಶುರು ಆಯ್ತು. ಅದನ್ನು ಶೇರ್ ಮಾಡ್ಕೊಳ್ಳೋರು ಮುಂದೆ ಶೇರ್ ಮಾಡ್ಕೊಂಡೀನಿ ನಾನು. ಸೊ ಎಲ್ಲರಿಗೂ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನಾನು ಅವತ್ತಿನ ಸಿಚುವೇಶನ್ನ ಎಲ್ಲರ ಮುಂದೆ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ಏನಂದ್ರೆ ಆ ಥರ ಸಿಚುವೇಶನ್ ಕೆಡಿಸೋರ್ನ ಹೊಡೆಸೋದು ಬಳಸೋದು ಎಲ್ಲರಿಗೂ ಗೊತ್ತಿರ್ತೈತಿ. ಸೊ ಯಾಕೆ ಅವ್ರಿಗೂ ಒಂದು ಜೀವನ ಇರ್ತೈತಿ, ನಮಗೂ ಒಂದು ಜೀವನ ಇರ್ತೈತಿ. ಅವ್ರ ಜೀವನದಾಗ ಅವ್ರು ಹೋಗ್ಬೇಕು, ನಮ್ಮ ಜೀವನದಾಗ ನಾವು ಹೋಗ್ತಿರ್ಬೇಕಾಗತ್ತೆ. ಮುಂದೆ ಬಂದಾರೆಲ್ಲ ಒಂದು ಮಾತಂದು ಹೋಗ್ತಿರ್ತಾರೆ. ಸೊ ಅದಕ್ಕೂ ಅವ್ರು ಏನಂದ್ರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ನನ್ನ ಲೈಫ್ ಒಳಗೆ ನಾನು ಹೇಳ್ಬೇಕಂತ ನನ್ನ ಲೈಫ್ ಒಳಗೆ ಏನೋ ಆದ್ರೂ ಆ ಘಟನೆನ ಮರ್ತು ಮತ್ತು ಸಿಂಗಿಂಗ್ ಲೈಫ್ ಬ್ಯಾಡಪ್ಪ ಅಂತ ಅನಿಸ್ಬಿಡ್ತೈತೆ ನನಗೆ. ಆದ್ರೂ ಆರ್ಡ್ರಸ್ ಎಲ್ಲ ಬರ್ತಿರ್ತಾವೆ, ಹಾಡು ಬಿಡಕ್ಕೆ ಹೋಗ್ಬೇಡ ಅಂತ ಹಿಂಗೆ ನಮ್ಮ ಅಣ್ಣಾರು ಅಂತಲೇ. ಸೊ ತಂದೆ ತಾಯಿ ಮುಂದೆ ಒಬ್ಬಾಕಿ ಹೆಣ್ಮಗಳಂದ್ರೆ ಏನೂ ಹೇಳ್ಕೊಳಕ್ಕೆ ಇಷ್ಟಪಡಂಗಿಲ್ಲ. ಆಕೆ ಮನಸ್ಸಿನ ಭಾವನೆನ ಹೇಳ್ಕೊಬೇಕು ಫ್ರೆಂಡ್ಸ್ ಹತ್ರ. ಹಿಂಗೆ ನಾನು ನಮ್ಮ ಅಣ್ಣಾರ ಹತ್ರ ಹೇಳ್ಕೊತಿದ್ದೆ ನನಗೇನಾರ ಬೇಜಾರಾದ್ರೆ ಅದು. ಸೊ ತಂದೆ ತಾಯಿ ಮುಂದೆ ಯಾವುದೇ ವ್ಯಕ್ತಿನೂ ಮನಸ್ಸಿನ ಭಾವನೆನ ಒಡೆದು ಹೇಳ್ಕೊಳಕ್ಕೆ ಸಾಧ್ಯನೇ ಆಗಂಗಿಲ್ಲ ಬಿಡ್ರಿ ಅದು. ಯಾಕಂದ್ರೆ ಅಲ್ಲೊಂಥರ ಮುಜುಗರ ಇರ್ತೈತಿ, ನಾಚಿಕೆ ಬರ್ತಿರ್ತೈತಿ, ಏನೋ ಒಂಥರ ಅನಿಸ್ತಿರೋ ತಂದೆ ತಾಯಿ ಮುಂದೆ ಏನೂ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಆಗಂಗಿಲ್ಲ ಯಾರಿಗೆ. ಸೊ ಫ್ರೆಂಡ್ಸ್ ಹತ್ರ ಹೇಳ್ಕೊಬೋದು, ಮತ್ತು ಹಂಗೆ ಬ್ರದರ್ಸ್ ಸಿಸ್ಟರ್ಸ್ ಹತ್ರ ಹೇಳ್ಕೊಬೋದು ಅಂತ ಅನ್ಸುತ್ತೆ.
ಸೊ ಅದಕ್ಕೆ ಅವ್ರು ಏನಾದರೂ ಸೊಲ್ಯೂಷನ್ ಕೊಡ್ತಾರೆ. ಆದರೆ ತಂದೆ ತಾಯಿಗೆ ನನಗಂತೂ ಆಗಲಿಲ್ಲ ಹೇಳ್ಕೊಳಕ್ಕೆ. ಸೊ ಅವ್ರು ಹೆಂಗೆ ಮಾಡಿದ್ರು, ಅವ್ರು ಹಂಗೆ ಮಾತಾಡಿದರು, ಇವ್ರು ಹಿಂಗೆ ಮಾತಾಡಿದರು. ಸೊ ಅವ್ರಿಗೆ ನಾವು ಅವ್ರು ಹಂಗೆ ಮಾತಾಡಿದರು ಹಿಂಗೆ ಮಾತಾಡಿದರು ಅಂತ ಹೇಳಿದ್ರೆ ಅವ್ರು ಇನ್ನಷ್ಟು ಮಾನಸಿಕ ಆಗಿಬಿಡ್ತಾರೆ. ನಾವು ಏನಾದರೂ ಬಂದ ಕಷ್ಟಗಳನ್ನ ನಾವು ಫೇಸ್ ಮಾಡಬೇಕಾಗಿರ್ತೈತಿ. ಸೊ ನಾನು ಹಂಗೆ ನಾನು ಬಂದ ಕಷ್ಟಗಳನ್ನು ನಾನು ಫೇಸ್ ಮಾಡೋಕ್ಕೆ ಶುರು ಮಾಡೀನಿ. ಸೊ ಯಾರು ಏನು ಅಂತಾರೆ, ಯಾವ ಗಂಡು ಮಕ್ಳು ಏನು ಅಂತಾರೆ ನೋಡು, ಅವರಿಗೆಲ್ಲ ವಾಪಸ್ ಆನ್ಸರ್ ಕೊಡೋಕೆ ಚಲೋ ಮಾಡೀನಿ. ಯಾವ ಮಂದಿ ಏನು ಮಾತಾಡ್ತಾರಲ್ಲ ಅವ್ರಿಗೆ ವಾಪಸ್ ರಿಟರ್ನ್ ಆನ್ಸರ್ ಕೊಡೋಕೆ ಚಾಲೂ ಮಾಡೀನಿ. ಸೊ ಮಂದಿ ಮಾತು ಕೇಳಿದ್ರೆ ಆಯ್ತು, ನಾವು ಅಚೀವ್ ಮಾಡಬೇಕಾಗಿದ್ದನ್ನು ಮಾಡೋಕ್ಕಾಗೋದಿಲ್ಲ. ಏನಾದರೂ ಒಂದು ಹೇಳಿ ತಳ್ಳು ಅಂತ ಮಾತಾಡ್ತಿರ್ತಾರೆ ಅವರಂತರು. ಸೊ ನಮ್ಮ ಜೀವನನ ನಾವು ಸಕ್ಸಸ್ ಮಾಡ್ಕೋಬೇಕಂತಂದ್ರೆ ಈ ಕಿವಿಲೆ ಕೇಳಬೇಕು, ಈ ಕಿವಿಲೆ ಬಿಡಬೇಕು, ಅಷ್ಟೇ ಇರಬೇಕು. ಸೊ ಟೆನ್ಷನ್ ಅಂತೂ ಮಾಡ್ಕೊಳಕ್ಕೆ ಹೋಗ್ಬಾರ್ದಿದ್ರು ಮೊದಲನೇ ಮಾತಾಗಿ. ಇಷ್ಟೆಲ್ಲ ಸಾಂಗಿನ ಬಗ್ಗೆ ಹೇಳತ್ತೀನಿ. ಮತ್ತು ಆ ಸಾಂಗ್ ನನ್ನ ಫೇವ್ರೇಟ್ ಅಂತ ಹೇಳೀನಿ. ಸೊ ಇವತ್ತು ನಾ ಹಾಡ್ಲಿಕ್ಕಂದ್ರೆ ತಪ್ಪಾಗಿಬಿಡ್ತೈತಿ. ಸೊ ಹಾಡ್ತೀನಿ ನಾನೀಗ. ಸೊ ಇಲ್ಲಿ ಎಲ್ಲ ಹೊರಗಡೆ ಬಂದು ವಿಡಿಯೋ ಮಾಡಾಕ್ತೀನಿ ನಾನು. ಸೊ ಹಂಗಾಗಿ ಎಲ್ಲ ವಿಮಾನ ಹೋಗೋ ಸೌಂಡ್ ಮತ್ತು ಬೈಕ್ ಹೋಗೋ ಸೌಂಡ್ ಎಲ್ಲ ಜಾಸ್ತಿನೇ ಬರಾಕ್ತಾವ. ಸ್ವಲ್ಪ ಅವು ಹೋದ್ಮ್ಯಾಗ ನಾನು ಸಾಂಗ್ನ ಹಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಸಾಂಗ್ ಹಾಡ್ತೀನಿ. ಓ ನನ್ನ ಕನಸಿನ ಜಾನ ಎಲ್ಲಿ ಹೋಗಿಯೋ ನಿನಗಾಗಿ ಬರೆದಿನಿ ಕವನ ಕಾದಿನ ನಾನ ರಾಯಣ್ಣನ ಜಾತ್ರೆ ದಿನ ಕುಡಿತಾರೋ ಬಾಳ ಜೈನ ಕೊಡಿಸೋ ನೀ ಕಾಲನ ಚೈನ ಕುರುಬಾರ ಹುಡುಗ ನೀ ಬಾಳ ಚಂದ ಕಣ್ಣ ಹೊಡಿತಾರ ನೋಡಿ ನಿನ್ನ ಹೂವು ಯಾರ ಬಾಳ ಕೆಟ್ಟ ಅದಾರೋ ಕಂದ ನನ್ನ ಬಿಟ್ಟೋಗ ಬ್ಯಾಡೋ ಅವರಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಏನಂದ್ರೆ ಅದು ಸಾಂಗ್ಗಳಿಗೂ ನನಗೆ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲ, ಯಾವ ಥರ ಹಾಡಬೇಕು ಅನ್ನೋದೆಲ್ಲ ಗೊತ್ತಿದ್ದಿದ್ದಿಲ್ಲ. ಸ್ವಲ್ಪ ಮೂಗಿನಿಂದ ಹಾಡೋ ಅಭ್ಯಾಸ ನನಗೆ ಆಗೈತಿ. ಸೊ ಆ ರೂಢಿನ ತಪ್ಪಿಸ್ಕೋಬೇಕಂತ ಟ್ರೈ ಮಾಡಾಕತ್ತೀನಿ ಕರೆ. ಆದ್ರೆ ನನಗದು ಮೂಗಿನಿಂದನೇ ಸರಳವಾಗಿ ಬಂದುಬಿಡ್ತೈತಿ, ಮೂಗಿನಿಂದ ಹಾಡೋಂಗೆ ಆಗಿಬಿಡ್ತೈತಿ. ಸೊ ಈ ವಿಡಿಯೋದಾಗ ನಾ ಆ ಥರ ಹಾಡಿಲ್ಲ. ಸೊ ನನ್ನ ವಿಡಿಯೋ ಚೈತ್ರಾ ಕವಳ್ಳಿ ಜಾನಪದ ಸಾಂಗ್ಸ್ ಅಂತ ಹೊಡೆದ್ರೆ ನಿಮ್ಗೆ ಗೊತ್ತಾಗ್ತಾವ. ಸೊ ಬರ್ತಾವ. ಸೊ ಮತ್ತು ಹಂಗೆ 2ನೇ ಸಾಂಗ್ ಬಗ್ಗೆನೂ ಹೇಳಿದ್ದೀನಿ ನಾನು. ಅದು ಕೈ ತುಂಬ ಹಚ್ಕೊಂಡು ಮದರಂಗಿ ಅಂತೇಳಿ. ಸೊ ಸ್ಟುಡಿಯೋದಾಗ ನಾವು ಕೂಡೇ ಬರ್ತಿದ್ದಿದ್ದ, ನಾನು ಕೂಡೇ ಬರ್ದಿದ್ದೆ. ಅಷ್ಟು ವೈರಲ್ ಆಗಿತ್ತು. ಅದಂತರೂ ಎಲ್ಲರೂ ಫುಲ್ ಸಾಂಗ್ ಕೇಳಾಕ್ತಿದ್ರು ಅಂತೇಳಿ. ಸೊ ಇದು ಬಾಯ್ಸ್ ಸೈಡ್ ಕೈ ಮಾಡಿ ಹಾಡಿದಾಗ, ಈ ಥರ ಕೈ ಮಾಡಿದಾಗ ಬಾಯ್ಸ್ ಸೈಡ್ ಹಾಡ್ತೀನಿ, ಈ ಥರ ಕೈ ಮಾಡಿದಾಗ ಗರ್ಲ್ಸ್ ಸೈಡ್ ಹಾಡು ಹೇಳ್ತೀನಿ. ಸೊ ಅದು ಸ್ವಲ್ಪ ಒಂದು 4 ಲೈನಿಂದ ಅಷ್ಟೇ ಲಿರಿಕ್ಸ್ ಇರ್ತಾವತ್ತ, ಜಾಸ್ತಿ ಬರೆಯೋಕ್ಕಾಗಿಲ್ಲ. ಯಾಕಂದ್ರೆ ಟೈಮ್ ಆಗಿತ್ತು ಮನೆಗೆ ಹೋಗೋದು. ಸೊ ಹಾಗಾಗಿ ಸ್ವಲ್ಪ ಐತಿ, ಒಂದು ಫ್ಯಾರದಷ್ಟು ಎಷ್ಟ ಐತಿ. ಕೈ ತುಂಬ ಹತ್ತುಕೊಂಡು ಮದರಂಗಿ ಕರಿಲಿಲ್ಲ ಯಾಕ ನಿನ್ನ ಮದುವೆಗೆ ಬಿಸಾಡಿ ಒಗಿಲೇನೋ ಈ ತಾಳಿ ಗಂಡನ ಮನೆಯಾಗ ಹೆಂಗ ಬಾಳಿ ಅಂತೂ ಮದುವೆ ಆದಿ ನನ್ನ ಮರೆತ ಬ್ಯಾರೆ ದಾರಿಲ್ಲೋ ಇದ್ರ ಹೊರತ ತಿಳಿಲಿಲ್ಲ ನಂಗ ಪ್ರೀತಿ ಅರ್ಥ ಇಷ್ಟ ದಿನ ಮಾಡಿದ್ದು ಆತ ವ್ಯರ್ಥ ಕೈ ತುಂಬ ಹಚ್ಚಿಕೊಂಡು ಮದರಂಗಿ ಕರಿಲಿಲ್ಲ ಯಾಕ ನಿನ್ನ ಮದುವೆಗೆ ಬಿಸಾಡಿ ಒಗಿಲೇನೋ ಈ ತಾಳಿ ಗಂಡನ ಮನೆಯಾಗ ಹೆಂಗ ಬಾಳಿ. ಸೊ ಇಷ್ಟು ಸಾಂಗ್ ಬರ್ದಿದ್ದವತ್ತ, ಜಾಸ್ತಿ ಬರೆಯೋಕ್ಕಾಗಿಲ್ಲ ನಮಗೆ. ಸೊ ಎಲ್ಲರೂ ಫುಲ್ ಸಾಂಗ್ ಅಂತ ಕೇಳ್ತಿದ್ರು. ಸೊ ಒಂದಿನ ಟೈಮ್ ಸಿಕ್ಕರೆ ನಾನು ನಿಜ ಇದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಫುಲ್ ಸಾಂಗ್. ಸೊ ಒಬ್ಬರ ಒಳ್ಳೆ ಸಿಂಗರ್ ಜೊತೆಗೆ ನಾನು ಹಾಡೋಕ್ಕೆ ಇಷ್ಟಪಡ್ತೀನಿ ಇದನ್ನು. ನನಗೆ ನಿಜ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಯೂಟ್ಯೂಬಿಂದ ಏನಾದರೂ ಶುರು ಆಗಲಿ, ಅರ್ನಿಂಗ್ ಶುರು ಆಗಲಿ, ಇಲ್ಲಾಂದ್ರೆ ಒಂದು ದೊಡ್ಡ ಮಟ್ಟಕ್ಕೆ ಹೋಗಲಿ, ನನ್ನ ಸ್ವಂತ ಸಾಂಗನ್ನು ನಾನು ಹಾಡಬೇಕು ಬರಿಬೇಕಂತ ಟ್ರೈ ಮಾಡಾಕ್ತೀನಿ. ಸೊ ಯೂಟ್ಯೂಬ್ ಇನ್ನೂ ಚಿಕ್ಕದಾಗೆ ಐತಿ. ಸೊ ಇಷ್ಟು ದೊಡ್ಡದಾಗಲಿ ಆಮ್ಯಾಗ ನಾನು ಯೂಟ್ಯೂಬ್ನೊಳಗೆ ಹಾಡೋಕ್ಕೆ ಶುರು ಮಾಡ್ತೀನಿ. ನನ್ನ ಹಸ್ಬೆಂಡ್ ಪರ್ಮಿಷನ್ ತೊಗೊಂಡು ಹಾಡ್ತೀನಿ ನಾನು. ಸೊ ಇಷ್ಟೊತ್ತನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ. ಸೊ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.